Hey guys, welcome back to my YouTube channel Shweta's Dairies. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಖುಷಿಯಾಗಿ ಹ್ಯಾಪಿಯಾಗಿದ್ದೀರಾ ಅನ್ಕೊಂಡು ಇವತ್ತು ನಾನು ಒಂದು ಒಳ್ಳೆ ದಿ ಬೆಸ್ಟ್ ಪ್ರಾಡಕ್ಟ್ ರಿವ್ಯೂನ ನಿಮಗೆ ತೊಗೊಂಬಂದಿದ್ದೀನಿ. ಸೊ ನೀವು ರೆಗ್ಯುಲರ್ ವ್ಯೂವರ್ಸ್ ಆಗಿದೆ, ನೀವು ನೋಡಿರ್ಬೋದು ಆಲ್ಮೋಸ್ಟ್ 3.5 years 4 years ಹತ್ತಿರ ಆಗ್ತದೆ. ಅವಾಗ ಆಲ್ರೆಡಿ ನಾನು ಇದ್ರದ್ದು ಕಂಪ್ಲೀಟ್ ಡೀಟೇಲ್ಸ್, ಈ ಪ್ರಾಡಕ್ಟ್ ಎಷ್ಟು, ಎಲ್ಲಿ ತೊಗೊಂಡು, ಹೇಗೆ ವರ್ಕ್ ಮಾಡುತ್ತೆ, ಏನೇನು ಪಾರ್ಟ್ಸ್ ಇದೆ, ಪ್ರತಿಯೊಂದು ಡೀಟೇಲ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಅದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಆ್ಯಂಡ್ ಯಾವ ವಿಡಿಯೋ ಅಂತ ಇಲ್ಲಾದರೂ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಚೆಕ್ ಮಾಡಿ. ಇವಾಗ ವಿಡಿಯೋ ಚೆಕ್ ಮಾಡಿದ್ರೆ ಇದ್ರದ್ದು ಹೇಗೆ ಯೂಸ್ ಮಾಡೋದು ಅಂತ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಆ್ಯಂಡ್ ಇವತ್ತು ನಾನು ಇದು ಹೇಗೆ ಯೂಸ್ ಮಾಡೋದು ಅಂತ ತೋರ್ಸೋಕ್ಕಲ್ಲ ಬಂದಿರೋದು, ಇದು 4 years ಆದಮೇಲೆ ಹೇಗೆ ವರ್ಕ್ ಮಾಡ್ತಿದೆ, ಏನು ಎತ್ತ, ಆ ಡೀಟೇಲ್ಸ್ ನಿಮಗೆ ಕೊಡ್ತೀನಿ. ಒಂದು ಬ್ರೀಫಾಗಿ ಹೇಳ್ಬೇಕಂದ್ರೆ ನಾನು ಅರೌಂಡ್ 1700 ಏನೋ ಪೇ ಮಾಡಿದೆ. 2000 rupees ಡಿಸ್ಕೌಂಟ್ ಅದೆಲ್ಲ ಹೋಗಿ 1700 ಏನೋ ಪೇ ಮಾಡಿದೆ. ಇದನ್ನು ನೀವು ಐಬ್ರೋಸ್, ಅಪರ್ ಲಿಪ್ಸ್, ಫೇಶಿಯಲ್ ಹೇರ್ ರಿಮೂವಲ್, ಪ್ರೈವೇಟ್ ಪಾರ್ಟ್ ಹೇರ್ ರಿಮೂವಲ್, ಆರ್ಮ್ಸ್ ಆ್ಯಂಡ್ಸ್ ಪ್ರತಿಯೊಂದಕ್ಕೂ ಯೂಸ್ ಮಾಡ್ಬೋದು. ಇದಕ್ಕೆ ಡಿಫ್ರೆಂಟ್ ಪಾರ್ಟ್ಸ್ ಎಲ್ಲ ಬರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ವಿತ್ ಪೌಚ್ ಬರುತ್ತೆ. ಅದು ದಟ್ ಇಸ್ ಬಟ್ ನೀವು ಆ ವಿಡಿಯೋ ಚೆಕ್ ಮಾಡಿದ್ರೆ ಕಂಪ್ಲೀಟಾಗಿ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ನಾನು ಜಸ್ಟ್ ಹೇಗೆ ನೀವು ಮನೆಯಲ್ಲೇ ಇದನ್ನು ಯೂಸ್ ಮಾಡಿ ಫೇಶಿಯಲ್ ಹೇರ್ ರಿಮೂವ್ ಮಾಡ್ಕೋಬೋದು ಆ್ಯಂಡ್ ಎಷ್ಟು ಎಫೆಕ್ಟಿವ್ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ. ಆಫ್ಟರ್ 4 years ನಾನು ಯೂಸೇ ಮಾಡಿಲ್ಲ ಅಂತಲ್ಲ, 4 yearsinದನೂ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಸ್ಟಿಲ್ ಇಟ್ಸ್ ಇನ್ ವರ್ಕಿಂಗ್ ಕಂಡೀಷನ್. ಒನ್ ಪೈಸಾ ವಸೂಲ್ ಡೀಲ್ ಅಂತಾರಲ್ಲ, ಆ ಥರ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ಡೂ ಬೈ ಇಟ್ ಅಂತ ಹೇಳ್ತಾ ಬನ್ನಿ. ಇವಾಗ ನಾನು ನೋಡ್ತಿರ್ಬೋದು ನನ್ನ ಫೇಸ್ ತುಂಬ ಗ್ಲೋ ಕಾಣ್ತಿದ್ದಲ್ಲ, ಬಿಕಾಸ್ ಇದನ್ನೇ ಯೂಸ್ ಮಾಡಿ ನಾನು ಇವಾಗ ಐಬ್ರೋಸ್ ಮಾಡ್ಕೊಂಡಿದ್ದೀನಿ, ಅಪ್ಪರ್ ಲಿಪ್ಪು, ಚಿನ್ ಎಲ್ಲ ಮಾಡ್ಕೊಂಡಿದ್ದೀನಿ. ಸೊ ಹೇಗೆ ಮಾಡ್ಕೊಂಡೆ ಏನು ಅಂತ ವಿಡಿಯೋ ಹಾಕಿರ್ತೀನಿ, ಚೆಕ್ ಮಾಡಿ. ಅಲ್ಸಿದೆ. ಓಕೆ, ವಿಡಿಯೋ ಆದ್ಮೇಲೆ ನಾನು ಸಿಗ್ತೀನಿ ನಿಮಗೆ. ನೋಡಿ 15 days ಬ್ಯಾಕ್ ಮಾಡಿದ್ದು ತುಂಬ ಆಗಿದೆ. ಆ್ಯಂಡ್ ಎಸ್ಪೆಷಲಿ ಇಲ್ಲಿ ಅಪ್ಪರ್ ಲಿಪ್ ಏರಿಯಾ ಅಂತೂ ತುಂಬ ಬೇಗನೆ ಬಂದುಬಿಡುತ್ತೆ. ಆ್ಯಂಡ್ ನನಗೆ ಪಾರ್ಲರ್ಗೆ ಹೋಗ್ಬೇಕಂದ್ರೆ ಕಣ್ಣಲ್ಲಿ ನೀರೇ ಬರುತ್ತೆ ಲಿಟ್ರಲಿ. ನಂಗೆ ನಿಜ ಪಾರ್ಲರ್ ಹೋಗ್ಬೇಕು, ತುಂಬ ಪೇನ್ ಆಗುತ್ತೆ. ಈ ಪೌಚ್ ಕೂಡ 4 yearsinದ ಯೂಸ್ ಮಾಡ್ತಿದ್ದೀನಿ. ಇದರಲ್ಲೇ ಬಂದಿದ್ದು ಪೌಚ್ ಇದು ನೋಡಿ. ಇದರಲ್ಲಿ ಜಸ್ಟ್ ಸ್ಮಾಲ್ ಬ್ರೀಫಾಗಿ ಹೇಳ್ಬಿಡ್ತೀನಿ. ಈ ಥರ ಟ್ರಿಮ್ಮರ್ ಬರುತ್ತೆ. ಆ್ಯಂಡ್ ಇದರಲ್ಲಿ ಒಂದೇ ಕಲರ್ ಇರೋದು, ವೀಟ್ ಬ್ರ್ಯಾಂಡಲ್ಲಿ ಇದೊಂದೇ ಪಿಂಕ್ ಆ್ಯಂಡ್ ವೈಟ್ ಒಂದೇ ಕಲರ್ ಇರೋದು. ಆ್ಯಂಡ್ ಥರ ಬ್ಯಾಟ್ರಿ ಮೇಲೆ ವರ್ಕ್ ಆಗುತ್ತೆ. ಇದೇನಿದ್ದಿಲ್ಲ ನಿಮಗೆ, ಇದು ಐಬ್ರೋಸ್ ಮಾಡೋಕ್ಕೆ ಯೂಸ್ ಆಗುತ್ತೆ, ಇದು ಅಪ್ಪರ್ ಲಿಪ್ ಮಾಡ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ. ಇದು ಯಾಕೆ ಇಷ್ಟಿನ ರಿಸಲ್ಟ್ ಇದ್ದಿಲ್ಲ, ಸೊ ಹಾಗಾಗಿ ಐಬ್ರೋಸ್ ಎಲ್ಲ ಕಟ್ ಆಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್. ಆ್ಯಂಡ್ ಇದ್ರ ಜೊತೆಲಿ ನಿಮಗೆ ಬಾಡಿ ಶೇವ್ ಮಾಡ್ಕೊಳ್ಳೋಕ್ಕೆ ಅಥವಾ ಹ್ಯಾಂಡ್ಸ್, ಆರ್ಮ್ಸ್, ಬಿಕಿನಿ ವ್ಯಾಕ್ಸ್ ಅದೆಲ್ಲ ಮಾಡ್ಕೊಳ್ಳೋಕ್ಕೆ, ಬಿಕಿನಿ ಹೇರ್ಸ್ ಎಲ್ಲ ರಿಮೂವ್ ಮಾಡ್ಕೊಳ್ಳೋಕ್ಕೆ ಇದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ನೋಡಿ ಈ ಥರ ಇದೆ ಬ್ಲೇಡ್ಸು. ಆ್ಯಂಡ್ ಈ ಥರದ್ದೊಂದು ಬ್ರಷ್ ಸಿಗುತ್ತೆ. ನಾನು ಇದೆರಡು ಏನು ಯೂಸ್ ಮಾಡಿಲ್ಲ, ಇದಿಷ್ಟೇ ಯೂಸ್ ಮಾಡೋದು. ಸೊ ಇವಾಗ ಮಾಯ್ಶ್ಚರೈಸ್ ಮಾಡ್ಕೊಂಡು ಬಂದಿದ್ದೀನಿ ಫೇಸ್ನ. ಸೊ ತೋರಿಸ್ತೀನಿ ಈಗ ನಿಮ್ಗೆ ಹೇಗೆ ಏರ್ನ ರಿಮೂವ್ ಮಾಡ್ಕೊಳ್ಳೋದು ಅಂತ. ಸೊ ಫಸ್ಟು ಓಕೆ, ಅಪ್ಪರ್ ಹೇರ್ಸ್ ನಾನು ಇದನ್ನು ಯೂಸ್ ಮಾಡಿ ಅಪ್ಪರ್ ಲಿಪ್ ರಿಮೂವ್ ಮಾಡ್ಕೊಳ್ಳೋಕ್ಕೆ ನಾನು ಇದನ್ನ ಯೂಸ್ ಮಾಡ್ತೀನಿ. ಅಂತಿದ್ದಲ್ಲ, ಎಸ್. ಸೊ ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಮಾಯ್ಶ್ಚರೈಸ್ ಮಾಡಿರಬೇಕು ಫೇಸ್ನ. ಸೊ ನಾನು ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಕೊಂಬಂದು ಕೂತೀನಿ. ಮಾಯ್ಶ್ಚರೈಸ್ ಮಾಡಿದ್ರೆ ಸೊ ಫೇಸ್ ಸ್ವಲ್ಪ ಹೊರಟೋಗುತ್ತೆ, ಒಂಥರ ಓಡ್ಕೊಂಡಿರೋ ಥರ ಆಗುತ್ತೆ. ಆ್ಯಂಡ್ ಇವಾಗ ವಿಂಟರ್ ಬ್ರೇಕ್ ಸ್ಟಾರ್ಟ್ ಆಗಿದೆಯಲ್ಲ, ಸೊ ಹಾಗಾಗಿ ಫೇಸ್ನ ಮಾಯ್ಶ್ಚರೈಸ್ ಮಾಡಿ ಹಾಕ್ಕೊಳ್ಳಿ. ಆ್ಯಂಡ್ ಲಿಪ್ನ ಈ ರೀತಿ ಮಾಡಿರೋದ್ರಿಂದ ನಿಮಗೆ ನೋವಾಗಲ್ಲ. ಸೊ ಹಾಗಾಗಿ ಒಳಗಡೆ ಟಂಗ್ನ ರೋಲ್ ಮಾಡಿ, ಈಗ ಐಬ್ರೋ ಮಾಡಿಸ್ಕೊಳ್ಳೋಕ್ಕೆಲ್ಲ ನಾವು ಮಾಡ್ತೀವಲ್ಲ, ಅಪ್ಪರ್ ಲಿಪ್ ಮಾಡಿಸ್ಬೇಕಲ್ಲ ಪಾರ್ಲರಲ್ಲಿ, ಸೇಮ್ ಅದೇ ಮೆಥಡ್. ಸೊ ಯು ಕ್ಯಾನ್ ಸಿ ದ ಡಿಫ್ರೆನ್ಸ್ ಕಾಣ್ತಾ ಇದೆಯಾ? ಸೊ ಇದಕ್ಕಿಂತ ಡಿಫ್ರೆನ್ಸ್ ಬೇಕಾ ನಿಮಗೆ? ಸೊ ನಾನು ಓವರಾಲ್ ಈಗ ತೋರಿಸ್ತೀನಿ ನಿಮಗೆ. ದಿಸ್ ಇಸ್ ಅಪ್ಪರ್ ಲಿಪ್, ಎರಡು ಕಡೆ ಮುಗಿಸ್ಕೊಂಡ್ಬಿಟ್ಟು ನಿಮ್ಗೆ ಆಮೇಲೆ ತೋರಿಸ್ತೀನಿ. ಓಕೆ, ಸೊ ಜಸ್ಟ್ ನಾಟ್ ಇವನ್ 2 minutes, ಜಸ್ಟ್ 1 minute ಅಪ್ಪರ್ ಲಿಪ್ ಮುಗೀತು. ಸೊ ನೀವು ಈ ಥರ ಚಿನ್ ಹೇರು ಅಥವಾ ಇಲ್ಲಿ ನೋಡಿ, ಇಲ್ಲಿ ಹೇರ್ಸು ಅಲ್ಲಿ ಶೋ ಯು.
ಸೊ ಇದೆಲ್ಲ ಕೂಡ ನೀವು ಮನೆಯಲ್ಲೇ ಮಾಡ್ಕೋಬೋದು. ಆ್ಯಂಡ್ ಐಬ್ರೋ ಮಾಡ್ಕೊಳ್ಳುವಾಗ ನಾನು ಯಾಕೆ ತೋರಿಸಲ್ಲ ಅಂದರೆ ಸ್ವಲ್ಪ ಸೆನ್ಸಿಟಿವ್ ಏರಿಯಾ ಅಲ್ವಾ, ಹಾಗಾಗಿ ಮಿರರ್ ಇಟ್ಕೊಂಡು ನೀಟಾಗಿ ಐಬ್ರೋ ಮಾಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ತೋರಿಸ್ತೀನಿ, ಒಂದು ಸೈಡ್ ತೋರಿಸ್ತೀನಿ ನಿಮಗೆ. ಸೊ ನೋಡಿ, ನಾನು ಐಬ್ರೋಸ್ ಈ ರೀತಿಯಾಗಿ ಗ್ರೋತ್ ಆಗಿದೆ ಅಲ್ಲ. ಸೊ ಒಂದ್ಸರಿ ಆನ್ ಮಾಡ್ಕೊಂಡಿಲ್ಲ, ಇದೇ ರೀತಿ ಇದರಿಂದ ಮಾಡ್ಕೊಳ್ತೀನಿ. ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ಟ್ರಿಮ್ ಮಾಡಿ. ಸೊ ಆನ್ ಮಾಡ್ಕೊಂಡಿದ್ದೀನಿ. ಈ ಸೈಡ್ ಈ ಕಡೆ ಏನಿದೆಯಲ್ಲ, ಈ ಸೈಡಿಂದ ಹಿಂಗೆ ಹೋಲ್ಡ್ ಮಾಡಿ ಇಟ್ಕೋಬೇಕು ನೀವು. ಸೊ ನಾನು ಫಸ್ಟ್ ಸೆಂಟರ್ ತೊಗೊಂಡ್ಬಿಡ್ತೀನಿ. ಈ ಕಡೆ ಹಿಂಗೆ ತಿರ್ಸ್ಕೊಂಡು ಇದು ಈಸಿ ರೊಟೇಟಬಲ್ ಇದೆಯಲ್ಲ, ಸೊ ಹಾಗಾಗಿ ಯಾವ ಕಡೆ ಬೇಕೋ ಆ ಕಡೆ ತಿರ್ಸ್ಕೊಂಡು ಈಗ ಮೇನ್ ಕೂಡ ಈ ರೀತಿ ಯಾವ ಕಡೆ ಏರ್ ಗ್ರೋತ್ ಆಗಿದೆಯಲ್ಲ ಆ ಕಡೆ ನೀವು ಇದನ್ನ ಈ ಥರ ಸ್ಲೈಡ್ ಮಾಡ್ಕೊಳ್ತಾ ಹೋಗಬೇಕು. ನಿಮ್ಮ ಏರ್ ಗ್ರೋತ್ ಯಾವ ಕಡೆ ಆಗಿದೆ ನೋಡ್ಕೊಳ್ಳಿ. ನೋಡಿ, ನಂಗೆ ಇಲ್ಲಿ ಈ ಥರ ಸ್ಟ್ರೈಟ್ ಆಗಿದೆ, ಇಲ್ಲಿ ಈ ರೀತಿ ಆಗಿದೆ. ಸೊ ಹಾಗಾಗಿ ಸ್ಟಾರ್ಟಿಂಗ್ ನೀವು ಬಿಗಿನರ್ಸ್ ಆಗಿದ್ದರೆ ಸ್ವಲ್ಪ ಟೈಮ್ ತಗೊಳುತ್ತೆ. ನಂತರ ಈ ಥರ 4 ಇಯರ್ಸಿಂದ ಯೂಸ್ ಮಾಡ್ತಿದ್ರೆ ಇಟ್ ಈಸ್ ಜಸ್ಟ್ ಏನು ಹೇಳ್ತಾರೆ, ಕೋತಿ ವಿದ್ಯೆ ಅಂತಾರಲ್ಲ, ಕಲಿಯೋವರೆಗೂ ಅದೇನೋ ಗಾದೆ ಹೇಳ್ತಾರೆ ಆ ರೀತಿಯಾಗಿ. ಸೊ ಯು ಕ್ಯಾನ್ ಸಿ ಇದು ಆಲ್ಮೋಸ್ಟ್ ಆಗಿದೆ. ಐ ವಿಲ್ ಟೇಕ್ ದಿಸ್ ಔಟ್. ಸೊ ಯು ಕ್ಯಾನ್ ಸಿ ದ ಡಿಫ್ರೆನ್ಸ್ ಕಾಣ್ತಿದೆ ಅಂದ್ಕೊಳ್ತೀನಿ. ಈ ಕಡೆ ಐಬ್ರೋ, ಈ ಕಡೆ ಐಬ್ರೋ. ಸೊ ನೋಡಿದ್ರಲ್ಲ. ಸೊ ಈ ಕಡೆ ಕೂಡ ಮಾಡ್ಕೊಂಡು ನಿಮ್ಗೆ ಆಮೇಲೆ ಸಿಗ್ತೀನಿ. ಓಕೆ, ನನಗೆ ಇಲ್ಲಿ ಚಿನ್ನಲೆಲ್ಲ ಏರ್ ಗ್ರೋತ್ ಕಡಿಮೆ ಇದೆ. ಸೊ ಹಾಗಾಗಿ ಜಸ್ಟ್ ಡೂ ರ್ಯಾಂಡಮ್ ಆಗಿ. ನನಗೆ ಮೇನ್ ಪ್ರಾಬ್ಲಮ್ ಪಾರ್ಲರ್ ಹೋಗೋಕ್ಕೆ, ಅಪ್ಪರ್ ಲಿಪ್ ಮಾಡಿಸ್ಕೊಳ್ಳೋಕ್ಕೆ ಮತ್ತು ಐಬ್ರೋಗೆ ಇಟ್ ಇಸ್ ಟೂ ಮಚ್ ಪೇನ್. ನಿಮ್ಮ ಯಾರಾಗ ಅಷ್ಟೇ ಪೇನ್ ಆಗುತ್ತೆ ರಿಲೇಟ್ ಮಾಡಿ. ಇಟ್ ವಾಸ್ ಲೈಕ್ ಅಮ್ಮ ಅಂತ ಕಿಚ್ಚುವಷ್ಟು ಪೇನ್ ಆಗುತ್ತೆ. ಆ್ಯಂಡ್ ಇನ್ನೊಂದು, ಸೊ ಇದು ನಿಮಗೆ ಐಬ್ರೋಗೆ ಮತ್ತು ಅಪ್ಪರ್ ಲಿಪ್ಗೆ ಆಯಿತು. ಒನ್ ಮೋರ್ ಹೆಡ್ ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ಜಸ್ಟ್ ರೊಟೇಟ್ ಮಾಡಿ ತೆಗೆದಾಯಿತು. ಸೊ ಈ ಹೆಡ್ನ ಯೂಸ್ ಮಾಡಿ ನಾವು ಬಾಡಿ ಏರ್ ರಿಮೂವ್ನ ಮಾಡ್ಕೋಬೋದು. ವೆರಿ ಈಸಿ ಟು ಇನ್ಸರ್ಟ್ ಆಲ್ಸೋ. ಸೊ ಈ ಥರ ರೊಟೇಟ್ ಮಾಡಿದ್ರಾಯಿತು. ನಾನು ಇಲ್ಲಿ ಕೂಡ ನಿಮಗೆ ತೋರಿಸ್ಬೇಕಂತಾನೆ ಹ್ಯಾಂಡ್ಸಲ್ಲಿ ಕೂಡ ಏರ್ ರಿಮೂವ್ ಮಾಡಿಲ್ಲ. ಶೋ ಯು. ಈ ರೀತಿ ಆನ್ ಮಾಡಿಕೊಂಡು ನಿಮ್ಗೆ ಏರ್ ಗ್ರೋತ್ ಯಾವ ಡೈರೆಕ್ಷನಲ್ಲಿ ಆಗಿದೆ ಆ ಡೈರೆಕ್ಷನಲ್ಲಿ ಇದೇ ಹೇಳ್ಕೊಂಡ್ರೆ ಮುಗಿತು. ಕಾಣ್ತಿದ್ದಲ್ಲ. ಸೊ ಯು ಕ್ಯಾನ್ ಸಿ ದ ಡಿಫ್ರೆನ್ಸ್. ಇಲ್ಲಿ ನಿಮ್ಗೆ ಕಾಣುತ್ತೆ ಅನ್ಕೊಳ್ತೀನಿ. ಸೊ ನೋಡಿದ್ರಲ್ಲ, ಇಷ್ಟೇ ಸಿಂಪಲ್. ನೀವು ಇದನ್ನು ಐಬ್ರೋಸ್ಗೆ, ಅಪ್ಪರ್ ಲಿಪ್ಸ್ಗೆ, ಫೇಶಿಯಲ್ ಏರ್ಗೆ, ಬಿಕಿನಿ ಪ್ರೈವೇಟ್ ಪಾರ್ಟ್ಸ್ಗೆ ಅಥವಾ ಹ್ಯಾಂಡ್ಸ್, ಲೆಗ್ಸ್ ಪ್ರತಿಯೊಂದು ಪಾರ್ಟ್ಸ್ಗೂ ನೀವು ಇದನ್ನ ಯೂಸ್ ಮಾಡಿ ಟ್ರಿಮ್ ಮಾಡ್ಕೋಬೋದು. ಆ್ಯಂಡ್ ಒಂದು ಲೈಫ್ ಸೇವರ್ ಎಲ್ಲ ವುಮೆನ್ಸ್ಗೂ ಅಂತ ಹೇಳ್ಬೋದು. ಈ ವಿಡಿಯೋ ಕೂಡ ನಿಮಗೆ ಹೆಲ್ಪ್ ಆಯ್ತು ಅಂದ್ಕೊಳ್ತೀನಿ. ಆ್ಯಂಡ್ ಇದನ್ನ ಬೈ ಮಾಡಿ
4 ಇಯರ್ಸ್ ಆಯಿತು. ಆ್ಯಂಡ್ ಅದಕ್ಕೆ ನಾನು ಪೇ ಮಾಡಿದ್ದು 2000 ಸಮಥಿಂಗ್, 1700 ಏನೋ ಡಿಸ್ಕೌಂಟ್ ಹೋಗಿ ಸಮ್ವೇರ್ ಅರೌಂಡ್ ಐ ಪೇಡ್. ಬಟ್ ದಿಸ್ ಈಸ್ ಲೈಕ್ ದಿ ಬೆಸ್ಟ್, ಸೂಪರ್ ಅಂತಲೇ ಹೇಳ್ಬೋದು. ಒನ್ ಮಸ್ಟ್ ಬೈ ಆ್ಯಂಡ್ ಮಸ್ಟ್ ಹ್ಯಾವ್ ಇನ್ ಎವ್ರಿ ವುಮೆನ್ಸ್ ಬ್ಯಾಗ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ನಿಮ್ಗೆ ಇಷ್ಟ ಆಯಿತು, ಯೂಸ್ಫುಲ್ ಆಯಿತು ಅಂದ್ಕೊಳ್ತೀನಿ. ಸೊ ನನ್ನ ಕಡೆಯಿಂದ ಈ ಪ್ರಾಡಕ್ಟ್ಗೆ 100/100. ಒಂದು ಸರಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 4, 5, 6 ಇಯರ್ಸ್ ನೋಡೋಣ, ಇನ್ನೂ ಎಷ್ಟು ಇಯರ್ ಬರುತ್ತೆ ಅಷ್ಟು ಇಯರ್ಸ್. ಸೊ ಡ್ಯಾಮೇಜ್ ಆದಾಗ ಡೆಫಿನೆಟ್ಲಿ ತಿಳಿಸ್ತೀನಿ. ಆ್ಯಂಡ್ ಇದ್ರದ್ದು ಒಂದು ಮಾತ್ರ ರಿಪ್ಲೇಸ್ ಮಾಡಿದ್ದೀನಿ, ದಟ್ ಈಸ್ ಬ್ಯಾಟ್ರಿ. ಸೊ ಶೆಲ್ ಖಾಲಿ ಆದಮೇಲೆ ನೀವು ಶೆಲ್ನ ರಿಪ್ಲೇಸ್ ಮಾಡ್ಕೋಬೇಕಾಗುತ್ತೆ. ನಾನು ಅರೌಂಡ್ 3-4 ಶೆಲ್ಸ್ನ ರಿಪ್ಲೇಸ್ ಮಾಡಿದ್ದೀನಿ. ಓಕೆ, ಸೊ ದಟ್ಸ್ ಆಲ್. ಇವತ್ತಿನ ವಿಡಿಯೋ ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ನಿಮ್ಗೇನಾದ್ರು ಯೂಸ್ಫುಲ್ ಆಗಿದ್ರೆ ಇನ್ನೂ ಯಾವ್ದು ಬಗ್ಗೆ ರಿವ್ಯೂಸ್ ಬೇಕು ನಿಮಗೆ ಅಂತ ಡೆಫಿನೆಟ್ಲಿ ಅದು ಕೂಡ ತಿಳಿಸಿ ಅಂತ ಹೇಳ್ತಾ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಫುಲ್ಲು ಫೇಸಲ್ಲಿ ಟ್ರಿಮ್ ಮಾಡ್ಕೊಂಡ್ಮೇಲೆ ಫೇಸ್ ವಾಶ್ ಮಾಡಿ ದಯವಿಟ್ಟು ಮಾಯ್ಶ್ಚರೈಸ್ ಮಾಡ್ಕೊಳ್ಳಿ. ಮಾಯ್ಶ್ಚರೈಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಡೂ ಮಾಯ್ಶ್ಚರೈಸ್ ಯರ್ ಫೇಸ್ ಆ್ಯಂಡ್ಸ್ ವೆರ್ ಎವರ್ ಯು ಟ್ರಿಮ್, ಸೊ ಡೂ ಮಾಯ್ಶ್ಚರೈಸ್ ಇಟ್. ಓಕೆ, ಥ್ಯಾಂಕ್ ಯು.